ನಮಸ್ತೆ ಸ್ನೇಹಿತರೆ. ಮಕ್ಕಳನ್ನು ಬೆಳೆಸುವುದು ಹೇಗೆ? ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿ, ಜೊತೆಗೆ ಜೀವನವನ್ನು ಪ್ರೀತಿಸುವಂತೆ ಬೆಳೆಸಿ. ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕಲಿಸಿ. ಮಕ್ಕಳು ಬಾಲ್ಯದಲ್ಲಿ ಹೂವಿನಂತೆ, ಅವರನ್ನು ವಜ್ರವನ್ನಾಗಿಸಿ. ಮಕ್ಕಳಿಗೆ ದೇವರಲ್ಲಿ, ಹಿರಿಯರಲ್ಲಿ, ಗುರುಗಳಲ್ಲಿ, ತಂದೆ ತಾಯಿಯಲ್ಲಿ ಭಯ, ಭಕ್ತಿ, ಗೌರವ ಕಲಿಸಿ. ಮಕ್ಕಳನ್ನು ಗಮನಿಸಿ, ಅವರಲ್ಲಿನ ತಪ್ಪುಗಳನ್ನು ತಿದ್ದಿ. ಮಕ್ಕಳಿಗೆ ಶಿಸ್ತನ್ನು ಕಲಿಸಿ. ಮಕ್ಕಳಿಗೆ ಆಚಾರ, ವಿಚಾರ, ಸಂಸ್ಕೃತಿ, ಸಂಪ್ರದಾಯ, ಸಂಸ್ಕಾರ ಕಲಿಸಿ. ಮಕ್ಕಳಿಗೆ ಏನು ಕೊಡಿಸಬೇಕು, ಏನು ಕೊಡಿಸಬಾರದು ತಿಳಿದುಕೊಳ್ಳಿ. ಮಕ್ಕಳಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯವಲ್ಲವೆಂದು ತಿಳಿಸಿ. ಮಕ್ಕಳಿಗೆ ಬದುಕಿನ ಬೆಲೆ ತಿಳಿಸಿ. ಮಕ್ಕಳಲ್ಲಿರುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ. ಮಕ್ಕಳಲ್ಲಿ ದೇಶಪ್ರೇಮವನ್ನು ಬೆಳೆಸಿ. ಮಕ್ಕಳ ಮುಂದೆ ಸುಳ್ಳು ಹೇಳಬೇಡಿ, ತಪ್ಪುಗಳನ್ನು ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ದೇಶದ ನಾಯಕನಾಗುವಂಥ, ಮಾದರಿಯಾಗುವಂಥ ವ್ಯಕ್ತಿಯನ್ನಾಗಿ ಬೆಳೆಸಿ. ಶಿಕ್ಷಣ ಶಿಕ್ಷೆ ಆಗಬಾರದು, ಸಂಪತ್ ಆಗಬೇಕು. ಇಂದು ಶಿಕ್ಷಣ ಅಂದರೆ ಶಿಕ್ಷೆ ಪ್ಲಸ್ ಹಣ ಆಗೋಗಿದೆ. ಎಚ್ಚರ ವಹಿಸಿ. ಮಕ್ಕಳಿಗೆ ತಂದೆ ತಾಯಿಯ ಬಗ್ಗೆ ಹೆಮ್ಮೆ ಬರುವಂತೆ ನಡೆದುಕೊಳ್ಳಿ. ಮಕ್ಕಳು ನಿಮ್ಮನ್ನು ದೂಷಿಸುವ ಹಾಗೆ ಬೆಳೆಸಬೇಡಿ, ನಡೆದುಕೊಳ್ಳಬೇಡಿ. ಮಕ್ಕಳು ನಿಮ್ಮ ಮಾತು ಕೇಳುವಂತೆ ಬೆಳೆಸಿ, ತಿರುಗಿ ಮಾತಾಡುವಂತೆ ಬೆಳೆಸಬೇಡಿ. ಮಕ್ಕಳು ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂತೆ ಬೆಳೆಸಿ. ನಿಮ್ಮ ಮಕ್ಕಳಲ್ಲಿ ಜಗತ್ತನ್ನು, ಬದುಕನ್ನು ಗೆಲ್ಲುವ ಶಕ್ತಿ ತುಂಬಿರಿ. ಮಕ್ಕಳಿಗೆ ಎಲ್ಲ ಸಂಬಂಧಗಳ ಬಾಂಧವ್ಯ ತಿಳಿಸಿ, ಆ ಅನುಬಂಧವನ್ನು ಅನುಭವಿಸುವಂತೆ ಮಾಡಿ. ಸಂಬಂಧಗಳಿಂದ ದೂರ ಇರಿಸಬೇಡಿ. ಮಕ್ಕಳು ಆಡುವ ವಯಸ್ಸಲ್ಲಿ ಆಡಲಿ, ಪಾಠ ಕೇಳುವ ಸಮಯದಲ್ಲಿ ಕೇಳಲಿ, ದುಡಿಯುವ ವಯಸ್ಸಲ್ಲಿ ದುಡಿಯಲಿ. ಮಕ್ಕಳ ಹಠಕ್ಕೆ ಮಾರು ಹೋಗದಿರಿ, ಬೇಕಾಗಿರುವುದನ್ನು ಮಾತ್ರ ಕೊಡಿಸಿ. ನಿಮ್ಮ ಮಕ್ಕಳಿಗೆ ಶ್ರೀಮಂತರಾಗುವಂತೆ ಬೋಧಿಸಬೇಡಿ, ಬದುಕಲ್ಲಿ ಆನಂದಿಸುವುದನ್ನು ಕಲಿಸಿರಿ. ಮಕ್ಕಳಿಗೆ ಊಟ, ಬಟ್ಟೆ, ಆಶ್ರಯ, ವಿದ್ಯೆ, ಆಸ್ತಿ ಎಲ್ಲವನ್ನೂ ಕೊಡಿ. ಜೊತೆಗೆ ಸಂಸ್ಕಾರ, ವಿವೇಕ, ಬುದ್ಧಿ, ತಿಳುವಳಿಕೆಯನ್ನು ಕಲಿಸಿ. ಮಕ್ಕಳಿಗೆ ಆಸ್ತಿ ಮಾಡಿಡಿ, ಜೊತೆಗೆ ಮಾಡಿದ ಆಸ್ತಿಯನ್ನು ಉಳಿಸಿಕೊಳ್ಳುವುದನ್ನು ಕಲಿಸಿ. ಮಕ್ಕಳನ್ನು ಆಸ್ತಿಯಾಗಿ ಮಾಡಿ. ಮಕ್ಕಳನ್ನು ಕೆಟ್ಟ ಹವ್ಯಾಸಗಳಿಂದ ದೂರವಿರಿಸಿ. ಮಕ್ಕಳಿಗೆ ಬಡತನ ತಿಳಿಸಿ, ಶ್ರೀಮಂತರಾಗುವುದನ್ನು ಕಲಿಸಿ. ಮಕ್ಕಳು ಬದುಕಿನ ಆಧಾರ ಸ್ತಂಭ, ಹಾಗಾಗಿ ಭದ್ರಗೊಳಿಸಿ. ಇಂದಿನ ಮಕ್ಕಳೇ ಮುಂದಿನ ಯುವ ಪೀಳಿಗೆ. ಹಾಗಾಗಿ ಒಳ್ಳೆಯ ವ್ಯಕ್ತಿಯಾಗಲಿ, ಒಳ್ಳೆಯ ಮಗನಾಗಲಿ, ಒಳ್ಳೆಯ ಪ್ರಜೆಯಾಗಲಿ, ಒಳ್ಳೆಯ ನಾಯಕನಾಗಲಿ, ಒಳ್ಳೆಯ ಹೃದಯವಂತನಾಗಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.